ಏನಾದರೂ ವಿಧಾನ ಇದೆಯಾ ನಮ್ಮ ಲೈಫ್ ಪೂರ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ, ಬದಲಾವಣೆ ಆಗಲಿಕ್ಕೆ? ನಾವು ಸಕ್ಸಸ್ಫುಲ್ ಪರ್ಸನ್ನ ನೋಡಿದಾಗ ತುಂಬ ವಿವೇಕಿಗಳು, ಒಳ್ಳೆಯವರು, ಫೋಕಸ್ಡ್ ಆಗಿರುವಂಥವರು, ಅವರನ್ನು ನೋಡಿದಾಗ ನಾವು ಇವರ ರೀತಿ ಆಗಬೇಕು ಅಂದ್ಕೊಳ್ತೀವಿ. ಮೇಲ್ಮೇಲಲ್ಲ, ಒಳಗಿಂದ ಬದಲಾಗಬೇಕು ಅಂದ್ಕೊಳ್ತೀವಿ. ಯಾವುದು ಆ ಪಿಲ್ಲರ್ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆ ತರುವಂಥದ್ದು? ಮೊದಲನೇ ಪಾಯಿಂಟ್, ಮೈಂಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ನನಗೆ ಮನಸ್ಸಿಲ್ಲ, ನನಗೆ ಮನಸ್ಸಿತ್ತು. ಆ ಮನಸ್ಸಂದರೆ ಏನು? ಮನಸ್ಸಂದರೆ ಥಾಟ್ಸು, ಇಮೋಷನ್ಸು, ಹ್ಯಾಬಿಟ್ಸು, ಇನ್ನೂ ಸುಪ್ತವಾಗಿರೋಂಥ ಭಾಗ. ಅದು ನಮ್ಮನ್ನು ಸೂಪರ್ ಮೈಂಡ್ ಜೊತೆ ಕನೆಕ್ಟ್ ಮಾಡ್ತದೆ. ನಾವು ಮೈಂಡ್ನ ಎಕ್ಸ್ಪ್ಲೋರರ್ ಆಗಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲ್ಲ. ನಾವೇನೇ ಮೋಟಿವೇಶನ್ ವಿಡಿಯೋಗಳನ್ನು ನೋಡಲಿ, ಸೆಮಿನಾರ್ ಅಟೆಂಡ್ ಮಾಡಲಿ, ವೆಬಿನಾರ್ ಅಟೆಂಡ್ ಮಾಡಲಿ, ಒಳ್ಳೊಳ್ಳೆ ಪಾಯಿಂಟ್ಗಳನ್ನು ಅಪ್ರಿಮೇಷನ್ ಮೂಲಕ ಹೇಳ್ಕೊಂಡ್ರೂ ಸಹ ನಮ್ಮ ಮೈಂಡ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮನಸ್ಸಿಲ್ಲ ಈ ರೀತಿ ಹೇಳಿಬಿಟ್ರೆ ನಾವು ಮನಸ್ಸಿನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿದ್ದೀವಿ ಅಂದ್ಕೊಳ್ತೀವಿ. ಮೈಂಡ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಜೀವನ ಬದಲಾಗ್ತಾ ಬರ್ತದೆ. ನಿಮ್ಮ ಮೈಂಡನ್ನ ನೀವು ಸರಿಯಾಗಿ ಗಮನಿಸಿಲ್ಲ ಅಂದರೆ ಜೀವನದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಎರಡನೇದು, ಜೀವನ ಬದಲಾಯಿಸುವ ಸೂತ್ರದಲ್ಲಿ ಹ್ಯಾಬಿಟ್ನ ಟ್ರೇಸ್ ಮಾಡಿ. ಯಾವ ಹ್ಯಾಬಿಟು ನೀವು ಪದೇ ಪದೇ ಮಾಡ್ತಾಯಿದ್ದೀರಾ ಗಮನಿಸಿ ನೋಡಿ. ಯಾಕಂದರೆ ಆ ಹ್ಯಾಬಿಟೇ, ಪದೇ ಪದೇ ಮಾಡುವಂಥ ಹ್ಯಾಬಿಟೇ ನಿಮ್ಮನ್ನು ಎಲ್ಲಿಯಾದರೂ ಮೇಲುಗಡೆ ಕರ್ಕೊಂಡು ಹೋಗುತ್ತೆ ಅಥವಾ ಕೆಳಗಡೆ ಕರ್ಕೊಂಡು ಹೋಗ್ಬಿಡ್ತದೆ. ಅಂದರೆ ನೀವು ಸಕ್ಸಸ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗ್ಬೋದು. ಗಮನಿಸಿ ಏನು ಮಾಡ್ತಾಯಿದ್ದೀರಾ. ನೀವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರೆ ನೀವು ಫೇಲ್ಯೂರ್ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಅಥವಾ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂದರೆ, ಅದನ್ನೇ ಪದೇ ಪದೇ ಮಾಡ್ತಾಯಿದ್ದೀರ ಅಂದರೆ ನೀವು ಸಕ್ಸಸ್ ಆಗೋದಂತೂ ಗ್ಯಾರಂಟಿ. ಹ್ಯಾಬಿಟ್ನ ಟ್ರೇಸ್ ಮಾಡೋದನ್ನು ಕಲಿಯಿರಿ. ಜಡ್ಜ್ ಮಾಡಬೇಡಿ. ಯಾವುದೇ ಹ್ಯಾಬಿಟ್ನ ಇದು ಒಳ್ಳೆಯ ಹ್ಯಾಬಿಟು, ಕೆಟ್ಟ ಹ್ಯಾಬಿಟು ಅಂತ ಜಡ್ಜ್ ಮಾಡಬೇಡಿ. ಯಾಕೆಂದರೆ ನಿಮ್ಮ ಶತ್ರುನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ಅಥವಾ ನಿಮ್ಮ ಮಿತ್ರನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ನೀವು ಅಷ್ಟು ಸ್ಟ್ರಾಂಗ್ ಆಗ್ತೀರಾ. ಅಯ್ಯೋ ನನಗೆ ಸಿಗರೇಟ್ಸ್ ಇದೆ, ಕೆಟ್ಟ ಹ್ಯಾಬಿಟ್ ಇದೆ, ಇದೇ ರೀತಿ ಡಿಸೈಡ್ ಆಗಿಬಿಡಿ. ಅಥವಾ ನಾನು ಚೆನ್ನಾಗಿ ಮಾತಾಡ್ತೀನಿ, ನನ್ನ ವಯಸ್ಸು ಚೆನ್ನಾಗಿದೆ, ಈ ರೀತಿಯೂ ಬೇಡ. ಸೂಕ್ಷ್ಮವಾಗಿ ಸಣ್ಣ ಸಣ್ಣ ವಿಷಯದಲ್ಲಿ ಆಳವಾಗಿ ಇಳೀರಿ. ಯಾವುದೇ ಹ್ಯಾಬಿಟ್ನ ನಾವು ಗುರುತಿಸಿಲ್ಲ ಅಂದರೆ ಅದನ್ನು ನಿಲ್ಲಿಸ್ಲಿಕ್ಕೂ ಆಗಲ್ಲ. ಬೇರೆ ಯಾರೋ ಬಂದು ನಿಮ್ಮಲ್ಲಿ ಈ ರೀತಿಯ ಕೆಟ್ಟ ಹ್ಯಾಬಿಟ್ ಇದೆ ಅಂತ ತೋರಿಸೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಏನೇನು ಕೊರತಿದೆ ಅಂತ ನೀವೇ ಚೆಕ್ ಮಾಡಿ, ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಟೈಮ್ ಹಿಡಿಬೋದು, ಆದರೆ ಇದೇ ನಿಮಗೆ ಪರ್ಮನೆಂಟ್ ಟ್ರಾನ್ಸ್ಫಾರ್ಮೇಷನ್ ಕಡೆ ಕರೆದೊಯ್ತದೆ. ನಾವೆಲ್ಲ ನಮ್ಮ ಹ್ಯಾಬಿಟ್ಗಳ ಒಟ್ಟು ಮೊತ್ತ. ನೀವು ಹ್ಯಾಬಿಟ್ ಟ್ರೇಸ್ ಮಾಡ್ತಾ ಹೋದರೆ ನಿಮಗೆ 2 ಪಾಯಿಂಟ್ ಸಿಗ್ತದೆ. ಒಂದು, ನಿಮ್ಮಲ್ಲಿ ಸ್ಟ್ರೆಂತ್ ಏನೇನಿದೆ, ಇನ್ನೊಂದು ನಿಮ್ಮಲ್ಲಿ ಏನೇನು ವೀಕ್ನೆಸ್ ಇದೆ. ಮೂರನೇದು, ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ನ ಲಿಸ್ಟ್ ಮಾಡಿ. ಸುಳ್ಳು ಮಾತಾಡೋ ಹ್ಯಾಬಿಟ್ ಇದೆ, ಇರಬಾರ್ದು ಅಂತ ಅಂದ್ಕೊಳ್ಬೇಡಿ. ಎಲ್ಲೆಲ್ಲಿ ಸುಳ್ಳು ಮಾತಾಡ್ತೀನಿ ಪಾಯಿಂಟ್ ಮಾಡಿ. ಒಂದೊಂದು ವೀಕ್ನೆಸ್ನ ಬರೆದು ನೋಡಿ. ನನಗನ್ನಿಸ್ತದೆ ನಾನು ಸುಳ್ಳು ಮಾತಾಡ್ತೀನಿ ಅಥವಾ ಯಾರ ಬಗ್ಗೆ ಚಾಡಿ ಮಾತಾಡ್ತೀನಿ, ಅದೆಲ್ಲ ಲಿಸ್ಟ್ನ ಒಂದೊಂದು ಪಾಯಿಂಟ್ನ ಡೀಪಾಗಿ ಇಳಿರಿ. ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ. ಇನ್ನು ಅದರಲ್ಲೇ ಮೂರನೇದು ಒಂದು ಲಿಸ್ಟ್ ಮಾಡಿ, ಏನೇನು ಬಯಸ್ತೀರ ಅನ್ನೋದನ್ನು, ಯಾವುದ್ಯಾವುದು ಹ್ಯಾಬಿಟ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಯಸ್ತೀರ ಅನ್ನೋದನ್ನು. ವಾರೆನ್ ಬಫೆಟ್ ಹೇಳ್ತಾರೆ, ನಿಮ್ಮ ಅಕ್ಕಪಕ್ಕ ಯಾರಲ್ಲಿ ಒಳ್ಳೆ ಕ್ವಾಲಿಟಿ ಇದೆಯೋ ಅದನ್ನು ಕಾಪಿ ಮಾಡಿ, ಅದನ್ನು ಲಿಸ್ಟಲ್ಲಿ ಬರೀರಿ ಮತ್ತು ಕಾಪಿ ಮಾಡಿ ಅಂತ. ತಕ್ಷಣ ಪ್ರಾಮಿಸ್, ರೆಸೊಲ್ಯೂಷನ್ ಮಾಡಬೇಡಿ. ಆಯಿತು ನಾನು ಇವತ್ತಿನ ಮಾಡಲ್ಲ ಅಥವಾ ಮಾಡ್ತೀನಿ, ಪ್ರಾಮಿಸ್ ಮಾಡಬೇಡಿ. ಯಾಕಂದರೆ ಪ್ರಾಮಿಸ್ ಮಾಡಿ ನಾನು ಮಾಡಲ್ಲ ಅಂದಿದ್ದನ್ನು ಮಾಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಕೆಳಗಡೆ ಹೋಗ್ತೀರಾ. ಪ್ರಾಮಿಸ್ ಮಾಡಬೇಡಿ, ಸೈಂಟಿಸ್ಟ್ ಥರ ಪ್ರಯೋಗ ಮಾಡಿ. ನೆಕ್ಸ್ಟು, ಕಲೀಲಿಕ್ಕೆ ಹಂಬಲ್ ಆಗಿರಿ. ನೆಕ್ಸ್ಟು, ಗೋಲ್ನ ಜೊತೆ ನೀವು ಕಟ್ಟಿ ಹಾಕೋಬೇಡಿ. ಯಾಕಂದರೆ ಎಲ್ಲರೂ ಗೋಲ್ ಸೆಟ್ ಮಾಡಿರ್ತಾರೆ. ನಾನು IAS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸಿಂಗರ್ ಆಗಬೇಕು, ಪೊಲಿಟಿಷಿಯನ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ನಾವು ಹಿಂದೆ ತಿರುಗಿ ನೋಡಿದ್ರೆ ಗಾಂಧೀಜಿ ಅವರೇನು ಓದಿದ್ರು, ಲಾಯರ್ ಏನಾದರು, ಅವರು ಮಹಾತ್ಮ ಆದರು. ಕೆಲವರು ಒಳ್ಳೆಯವರು ಅಂತಾರೆ, ಕೆಲವೊಬ್ಬರು ಕೆಟ್ಟವರು ಅಂತಾರೆ. ಆದರೆ ಅವರು ತಾನು ಲಾಯರ್ ಅಂತ ಒಂದು ಕಡೆ ಹೋಲ್ಡ್ ಆಗಿಲ್ಲ. ನಾನು ಇಂಥದೇ ಆಗಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಂಡಿದ್ರೆ ಬೇರೆದೇನು ಟ್ರೈ ಮಾಡ್ತಾನೆ ಇರಲಿಲ್ಲ. ಗೋಲ್ಸ್ ಇಟ್ಕೋಬಾರ್ದು ಅಂತಲ್ಲ, ಗೋಲ್ಸ್ ಇಟ್ಕೊಳ್ಳಿ, ಮಲ್ಟಿಪಲ್ ಆಪ್ಷನ್ ಸಹ ಇಟ್ಕೊಳ್ಳಿ. ಮುಂದೆ ಮೆಡಿಟೇಷನ್ ಕಲಿಯೋದನ್ನು
ಅಭ್ಯಾಸ ಮಾಡಿ. ನಕಲಿ ಅಲ್ಲ, ಅಸಲಿ. ಮೆಡಿಟೇಷನ್ ಮಾಡಿದ್ಮೇಲೆ ಈ ಕೆಲಸ ಮಾಡಬೇಡಿ, ಈ ಕೆಲಸ ಮಾಡಿ, ಈ ರೀತಿಯಾದಂಥದ್ದು. ಯಾಕಂದರೆ ಇದು ನಮ್ಮನ್ನು ಭ್ರಮೇಲಿಡ್ತದೆ. ಮುಂದೆ ಏನಾದರೂ ನೀವು ಕಲ್ತ್ಕೊಂಡಿದ್ರೆ ಅದನ್ನು ಅಪ್ಲೈ ಮಾಡಿ ರಿಸಲ್ಟ್ ನೋಡಿ. ಯಾರೋ ಹೇಳಿದ್ರಂತ ನಂಬೇಡಿ. ನೆಕ್ಸ್ಟು ಸ್ಟ್ರಾಟಜಿ ಹುಡುಕಿ. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ಡಿಫಿಕಲ್ಟೀಸ್ ಬಂದರೆ ಅದನ್ನು ಡೈಗ್ನೋಸಿಸ್ ಮಾಡಿ ಅದಕ್ಕೆ ಯಾವ ರೀತಿ ಕೌಂಟ್ರ್ ಕೊಡ್ಬೋದು ಸ್ಟ್ರಾಟಜಿ ಹುಡುಕಿ. ಇದು ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಕಣ್ಣು ಮುಚ್ಕೊಂಡು ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ ಅಂತ. ಈ ರೀತಿ ಮಾಡಿಲ್ಲ ಅಂದರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಬಿಸ್ನೆಸ್ ಲಾಸ್ ಆಗೇ ಆಗುತ್ತೆ. 95% ಬಿಸ್ನೆಸ್ಸು ಲಾಸ್ ಆಗೋದು ಈ ಕಾರಣಕ್ಕೆ. ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ನಿಮ್ಮ ಲೈಫ್ನ ಸ್ಟ್ರಾಟಜಿನ ಹುಡುಕಿ. ನಿಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ನೀವು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿ ಫೇಸ್ ಮಾಡ್ತೀರಾ.